ಸಿಂದಗಿ ತಾಲೂಕಿನಲ್ಲಿ ಜೂನ್ 28ರಂದು ಬೆಳಗ್ಗೆ 11 ಗಂಟೆಗೆ ತಳವಾರ ಸಮಾಜ ಸಮುದಾಯ ಭವನ ನಗರದ ಸರ್ಕಾರಿ ಆದರ್ಶ ಶಾಲೆಯ ಪಕ್ಕದಲ್ಲಿ 20 ಗುಂಟೆ ವಿಸ್ತೀರ್ಣ ಜಾಗದಲ್ಲಿ ತಳವಾರ ಭವನ ನಿರ್ಮಾಣಕ್ಕೆ ಸಿಂದಗಿಯ ಶಾಸಕರಾದ ಅಶೋಕ್ ಮನಗೂಳಿ ಅವರ ಅನುದಾನದಲ್ಲಿ 50 ಲಕ್ಷ ರೂಪಾಯಿ ನೀಡಿದರು. ತಳವಾರ ಭವನ ನಿರ್ಮಾಣಕ್ಕೆ ಶಾಸಕರಾದ ಅಶೋಕ್ ಮನಗೂಳಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮಾನ್ಯ ತಿಪ್ಪಣ್ಣಪ್ಪ ಕಂಕನೂರವರು ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ತಳವಾರ ಸಮಾಜಕ್ಕೆ 3 ಕೋಟಿ ಮಂಜೂರು ನೀಡುವುದಾಗಿ ಹೇಳಿದರು. ತಳವಾರ ಸಮಾಜದ ವತಿಯಿಂದ ಶ್ರೀಮಾನ್ಯ ತಿಪ್ಪಣ್ಣಪ್ಪ ಕಂಕನೂರವರಿಗೆ ಬಹಳ ವಿಜೃಂಭಣೆಯಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶರಣಪ್ಪ ಸುಣಗಾರ್, ಶಿವಾಜಿ ಮೆಟಗಾರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಹನುಮಂತ ಸುಣಗಾರ್, ಶಿವಣ್ಣ ಕುಟಗಸ್ತಿ, ಬಸವರಾಜ ಯರ್ನಾಳ್, ವಿಜಯಕುಮಾರ್ ಹದಗಲ್, ಜಯಶ್ರೀ ಹದನೂರ್, ಪ್ರಭು ವಾಲಿಕರ್, ರಾಜು ನರಗುದಿ, ಸಿದ್ದರಾಮ್ ತಳವಾರ ಕಡ್ನಿ, ತಳವಾರ ಸಮಾಜದವರು, ಕೋರಿ ಸಮಾಜ ಇನ್ನಿತರು ಉಪಸ್ಥಿತರಿದ್ದರು. ರಾಜಕಾರಣದಲ್ಲಿ ಬಹಳಷ್ಟು ಮಂದಿ ರಾಜಕೀಯದಲ್ಲಿ ಶಾಸಕರಾಗಲಿ ಮಂತ್ರಿಯಾಗಲಿ ಆಗಿ ಹೋಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳು ಅಷ್ಟು ಪ್ರಗತಿಯನ್ನು ಸಾಧಿಸುವಂಥ ಇತಿಹಾಸ ಇದೆ. ರಾಮಕೃಷ್ಣ ಹೆಗಡೆ ಇರ್ಬೋದು, JS ಪಟೇಲ್ ಇರ್ಬೋದು, ವೀರೇಂದ್ರ ಪಾಟೀಲ್ ಇರ್ಬೋದು, ಅಂಥವ್ರ ಮಕ್ಕಳು ಅವರು ಸ್ಥಾನಮಾನದಲ್ಲಿ ಮುಂದೆ ಬೆಳೀತಕ್ಕಂಥ ಅವಕಾಶಗಳು ಬರಲಿಲ್ಲ. ಆದರೆ ನಮ್ಮ ಅಶೋಕ್ ಮನಗೂಳಿ ತಂದೆಗಿಂತ 100 ಪಟ್ಟು ಮುಂದಕ್ಕೆ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ ಇದ್ದಂಥ ಸಂದರ್ಭದಲ್ಲಿ ಅವಾಗ ಯಾರು ಗಣ್ಯಗಳು ಇರಲಿಲ್ಲ. ಅವಾಗ ಮೈಸೂರು ಮಹಾರಾಜರು ಕೊಡ್ತಾರ. ಆ ಭದ್ರತೆಯಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ತಮ್ಮ ಜೀವವನ್ನು ಕೊಟ್ಟು ಮತ್ತೊಬ್ಬರು ಜೀವ ಉಳಿಸುವಂತ ಏಕೈಕ ಜಾತಿ ಕರ್ನಾಟಕದಿಂದ ತಳವಾರ ಸಮಾಜ. ಅದಕ್ಕಾಗಿ ಅಶೋಕ್ ಸಾಹೇಬ್ರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ನೋಡಿದ್ರು ಕೂಡ ಇಂಥ ಉತ್ತಮವಾದಂತ ಸ್ಥಳ ಕೊಟ್ಟವಂತಂದ್ರೆ ಅಶೋಕ್ ಮನಗೂಳಿ. ನಾನು ಋಣಿಯಾಗಿದ್ದೀನಿ, ಸಮಾಜ ಋಣಿಯಾಗಿದೆ. ಇಡೀ 60 ಲಕ್ಷ ಕೋರಿ ಸಮಾಜದಲ್ಲಿ ಹಾರ್ದಿಕವಾದ ಅಭಿನಂದನೆ. ಈಗಾಗಲೇ 50 ಲಕ್ಷ ರೂಪಾಯಿ ನೀವು ಬಿಡುಗಡೆ ಮಾಡಿದ್ದೀರಿ. ಇಲ್ಲಿ ವಸತಿ ನಿಲಯಗಳಾಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ, ಇದು ಡಬಲ್ ಮಂಜಿಲಾಗಬೇಕು. ಯಾಕಂದ್ರೆ 30 ಮಂದಿದಾಗ 10 ಮಂದಿ ಮಂತ್ರಿಗಳು, 20 ಮಂದಿ ಶಾಸಕರು ನಾನು ಮತ ಹಾಕಬೇಕಾಗಿತ್ತು. 3ನೇ ಬಾರಿ ಚುನಾವಣೆ ಗೆಲ್ಲಬೇಕಾದ್ರೆ ಅದರೆಲ್ಲ ನೇತೃತ್ವ ನಮ್ಮ ಅಶೋಕ್ ಮನಗೂಳಿ ವಹಿಸಿದ್ರು. ಅವರ ನೇತೃತ್ವದಲ್ಲಿ ಎಲ್ಲರನ್ನು ವಿಧಾನಸಭೆ ಕರ್ಕೊಂಡು ಬಂದು ನನಗೆ ಆ ಬಸ್ಸಿನಲ್ಲಿ ಅವ್ರ ಮದುವೆಗೆ ನಾನು ಕೂಡಿಸ್ಕೊಂಡು ನನ್ನ ಧೈರ್ಯ ತುಂಬಿ ಚುನಾವಣೆಯಲ್ಲಿ ಮೊದಲನೇ ಫಲಿತಾಂಶ ಬರಬೇಕಾದ್ರೆ ನಮ್ಮ ಅಶೋಕ್ ಮನಗೂಳಿ ಅವ್ರ ಕಾರಣ. ಅದಕ್ಕಾಗಿ ಯಾರು ಉಪಕಾರ ಮಾಡ್ತಾರ, ಯಾರು ನಮ್ಗೆ ಸಹಾಯ ಮಾಡ್ತಾರ, ಅವ್ರ ಉಪಕಾರ ಎಂದು ಮರಿಬಾರ್ದು ಅಂತ ಉತ್ತಮವಾದಂತಹ ಸ್ಥಳ ನೀವು ಕೊಡ್ತೀರಿ ಸರ್. ನೀವು ನಾವು ಕೂಡ್ಕೊಂಡು ಮುಖ್ಯಮಂತ್ರಿಗಳಿಂದ ಎಷ್ಟು ಅನುದಾನ ಬರಬೇಕು ಅಷ್ಟು ಅನುದಾನ ಮಾಡೋಣ. ಆಮೇಲೆ ನೀವೆಷ್ಟು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡು ನಾನು ಕೊಡ್ತೀನಿ. 3 ಕೋಟಿ ಕೊಟ್ಟರೆ 3 ಕೋಟಿ ಕೊಡ್ತೀನಿ, 5 ಕೋಟಿ ಕೊಟ್ಟರೆ 5 ಕೋಟಿ ಕೊಡ್ತೀನಿ, 20 ಕೋಟಿ ಕೊಟ್ಟರೆ 20 ಕೋಟಿ. ಯಾಕಂದ್ರೆ ಮೂರು ಮಂದಿ ಅತ್ಯಂತ ನಮ್ಮ ಸಮಾಜ ಪ್ರಮುಖ ನಾಯಕರು ಸೋಲಾಪುರದಾಗ ಇದ್ದಾರಂತವ್ರು. ಅವ್ರು ಊಟ ಅದು ಮಾಡಿ ಸಾಯಂಕಾಲ ಎಲ್ಲ ಮಾಡ್ತಾರೆ. ಅವ್ರು ಏನೇನು ಊಟ ಮಾಡ್ಬೇಕು ಎಲ್ಲ ಮಾಡಿದ್ರು. ಅದು ಇದು ಮಾಡಿ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಮನೆಯಪ್ಪ ಇಲ್ಲಿ ಮಾಡಿದ್ಮೇಲೆ ಒಬ್ಬ ಏನಂತ ಇವತ್ತು ನಾವು ತಿರುಪತಿಗೆ ಹೋಗ್ಬೇಕು. ಯಾಕೆ ಇಲ್ಲ ನಾ ಬೇಡ್ಕೊಂಡು ನೀವು ಹೋಗ್ಬೇಕಂತೇಳಿ ನಾಳೆ ಹೋಗಮ್ಮ. ಇವತ್ತೇ ಹೋಗ್ಬೇಕು. 3 ಮಂದಿ ಕಲ್ತು ಬಂದ್ರು ರೈಲ್ವೆ ಸ್ಟೇಷನ್ ಬಂದಾಗ ನಮ್ಮ ಮಂದಿಗೆ ಇರೋದೇ ಕಡಿ ಡಬ್ಬಿ ಇತ್ತು. ಅದಕ್ಕೇನು ಟಿಕೆಟ್ ಇಲ್ಲ, ಏನೂ ಇರಲ್ಲ. ಫುಲ್ ಆಗೈತೆ ಹೋಗತ್ತ ಫುಲ್ ಆಗಿದ್ರು ಡಬ್ಬಿ ಪೂರಾ ಮಂದಿ ತುಂಬ್ಯಾರ. ಮ್ಯಾಲ ಫುಲ್ ಆಗೈತಿ, ಹಿಂಗೆ ಬಿದ್ದಾರ. ನಾಳೆ ಹೋಗಮ್ಮ ಒಂದು ಇಲ್ಲಿ ಇವತ್ತೇ ಹೋಗು.
ಹ್ಯಾಂಗ ಹೋಗ್ಬೇಕು, ಹ್ಯಾಂಗ ಏರ್ಲಕ್ಕೆ ಬರಲ್ಲ. ಇದು 2 ನಿಮಿಷ ಖಾಲಿ ಮಾಡ್ತೇನೆ ಅನ್ನತ್ತವ ಒಬ್ಬ. ಅದೇ ಮಾಡಿ ಮಾಡಂತ ಮತ್ತವ್ರು ಹೇಳ್ತಾರಲ್ಲ, ಹೋದ್ ಕೂಡಲೇ ಹಾವು ಬಂದದ ಏನು ಹೊಸ ಮಂದಿ ಪಾಕ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಆಮೇಲೆ 3 ಮಂದಿ ಇವರೇ ಮಾಡ್ಕೊಂಡ್ಬಿಟ್ರು ಒಳಗ. ಆರಾಮ್ ಕಾಲು ಎಷ್ಟು ಚಾಪಿದ್ರು ಎಲ್ಲ ತೆಲಿಗೂ ಮಾಡ್ಕೊಂಡ್ಬಿಟ್ರು. ಮುಂಜಾನೆ 7 ಗಂಟೆ ಚಾ ಅಂತ ಬರ್ತಾರಲ್ಲ ಬಂದಾಗ ಬಂತೇವ ತಿರುಪತಿ ಅಂತ ಕೇಳ್ತಾರಪ್ಪ. ಇಲ್ಲ ಇದು ಸೋಲಾಪುರ ಇದು ಅಂತಾರ. ಅದೇ ಹಂಗ ಅವ್ರು ಯಾರೋ ರಾತ್ರಿ ಬಂದಿರತ್ರಿ ಬಂದ್ ಕೇಸ್ ಹಾವದ ಅಂತ ಸಲುವಾಗಿ ಎಲ್ಲಾ ಜನ ಬೇರೆ ಕಡೆ ಹೋಗಿ ಇದೊಂದು ಡೆಬ್ಬಿ ಇಲ್ಲೇ ಬಿಟ್ಟು ಹೋಗಿರ. ಹಂಗ ನಮ್ಮ ಡೆಬ್ಬಿಯಲ್ಲಿ ಅದೇ ಇತ್ತು, ಆ ಡೆಬ್ಬಿ ತಂದು ನೀವು ಇಲ್ಲಿ ಮುಟ್ಟಿ. ಈಗ ಬೇಕಾದಷ್ಟು ಮಾತಾಡೀನಿ, ವಿಧಾನಸೌಧದಲ್ಲಿ ಮಾತಾಡ್ತಾರೆ, ಎಲ್ಲ ಗೊತ್ತದ. ಇದಕ್ಕೆಲ್ಲ ಕಾರಣಭೂತ ನಮ್ಮ ಅಣ್ಣ ಶರಣಪ್ಪಣ್ಣ. ನಮ್ಮ ಸಮಾಜಕ್ಕ ಧರ್ಮ ರಕ್ಷಕ, ಸಮಾಜಕ್ಕೆ ಒಂದು ಭೀಷ್ಮ ಇದ್ದಪ್ಪ. ಅವರ ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ನಾವೆಲ್ಲ ಕೆಲಸಗಳು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಭಾಗದಲ್ಲಿ ಅತ್ಯಂತ ಪ್ರಮುಖ ನಾಯಕರು ನಾವು. ಅಶೋಕಣ್ಣ ಅವ್ರ ಕಾದು ಮಾತಾಡೋದು ನೋಡಿದ ಬರೀ ಜಲ್ದಿ ಏನೋ ಊಟ ಆಯ್ತಾ ಇಲ್ಲ ಅಂತ. ಇಷ್ಟು ಪ್ರೀತಿ ವಿಶ್ವಾಸ ನಾ ಎಲ್ಲಿ ನೋಡಿಲ್ಲ. ನನಗೆ ಅನಿಸ್ತದ ಯುವ ಶಾಸಕರೇ ಅವ್ರ ಶಾಸಕ ಅಷ್ಟು ಅದು ಬೇಕು ಮನುಷ್ಯರ ಬಳಿ. ಅಧಿಕಾರ ಬಹಳ ದೊಡ್ಡದಲ್ಲ. ಅಧಿಕಾರ ಆದ್ಮೇಲೆ ಅವ್ರಿಗೆ ಕೆಲಸ ತೆಕ್ಕೋತಕ್ಕಂಥ ವಿಚಾರಗಳು ಬೇಕು, ಮಾನವತೆ ಬೇಕು. ಅದನ್ನು ನೀವೆಲ್ಲ ಬೆಳೆಸ್ಕೋಬೇಕು. ಭವಿಷ್ಯ ನಮ್ಮ ಜನಾಂಗದವರು, ನಮ್ಮ ಘಟಗಾರ ಅವರು ಕೂಡ ಇವತ್ತು ಯಾವುದೋ ಶ್ಲೋಕ ಹೇಳಿದ, ಇವತ್ತು ಯಾರೋ ಎಲ್ಲರೂ ಕೇಳಿದ ಬಾಯಿಲ್ಲ ಶ್ಲೋಕ. ಒಟ್ಟು ಮೊದಲನೇ ಬಾರಿಗೆ ದೇವರ ಹೆಸರಿನ ಶ್ಲೋಕ ಅದು ಹೇಳಿ ಬಾಡಿ ಬಹಳ ಉತ್ತಮವಾದಂಥ ಮಾತುಗಳು ಈ ಶಾಸಕರ ಬಗ್ಗೆ ಹೇಳಿರಿ, ಸಮಾಜ ಬಗ್ಗೆ ಹೇಳಿರಿ. ನಾವು ಕೂಡ ನಿಮ್ಮವರೇ, ನಿಮ್ಮ ಸರಿ ಇದ್ದವರೇ, ನೀವು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ಬೆಳೆಯೋರು. ನಮ್ಮ ಮೈಯೂರವರೆಲ್ಲ ನಮ್ಮ ಗುರುಗಳು ನಾವೆಲ್ಲ ಸಂಬಂಧಗಳಲ್ಲ. ನೀವು ಅಶೋಕ್ ಅನ್ನೋರ್ಗಿಂತ ನೀವೇ ಬಹಳ ಚಲೋ ಮಾತಾಡ್ತೀವಿ. MA PhD ಓದಿದ್ರು, ಇನ್ನ 10 ಓದಿದ್ರು. ನೀವು MLA ಮುಂದೆ ಅವರೇ ರಾಜಕಾರಣಿಗಳ ಜ್ಞಾನ ಬೇರೆ ಅವ್ರ ಅದಕ್ಕಾಗಿ ಅವ್ರನ್ನೂ ಆಶೀರ್ವಾದ ನಿನಗೆ ಅದ. ಅದಕ್ಕಾಗಿ ಅವರೇ ದೊಡ್ಡವ್ರೇನು ತ್ಯಾಗ ಮಾಡಿದ್ರೆ ಬರ್ತಾರೆ. ಅವ್ರು ನಾ MA PhD ಓದಿ ನನಗೆ ಬೇಕಂತ ಕೇಳ್ಬೇಕಲ್ಲ. ಅದಕ್ಕಾಗಿ ಅಶೋಕಣ್ಣ, ಈ ಸಮುದಾಯ ಯಾವಾಗ ನಿಂತಿರ್ತದೆ, ಈ ಸಮುದಾಯ ಒಂದೇ ಅಲ್ಲ, ಎಲ್ಲ ತುಳಿತಕ್ಕೊಳಗಾದಂತ ಎಲ್ಲ ಸಮುದಾಯಗಳಿಗೆ ಭವಿಷ್ಯ. ಈ ಬಿಜಾಪುರ ಜಿಲ್ಲೆಯಲ್ಲಿ ನೀವೊಬ್ಬ ವಿಭಿನ್ನವಾದಂತ ರಾಜಕಾರಣಿ. ಪ್ರತಿಯೊಬ್ಬರಿಗೆ ಈ ಎಲ್ಲ ಈ ಸಹಾಯ ಸಹಕಾರ ಮಾಡಿ ನೋಡಿದ್ರ ಎಲ್ಲಿ ಒಳಗೆ ನಾವು 10 ನಿಮಿಷದಾಗ ನಮ್ಗೆ ಇದು ಮಾಡ್ಯಾರ ಈ ಕೆಲಸಗಳು ಮಾಡ್ಯಾರ ಅಂತ ಹೇಳ್ಕೊತಾರಲ್ಲ, ಅದೇ ನಿಮ್ಗೆ ಮೌಲ್ಯಗಳು. ಅಂತ ಉತ್ತಮವಾದ ಕೆಲಸಗಳು ಮಾಡ್ರಿ. ನಿಮ್ ಸಂಘಟನೆ ಇಡೀ ಸಮಾಜ ಇರ್ತದ, ನಾವಿರ್ತೀವಿ. ಮುಂದಿನ ದಿನಗಳಲ್ಲಿಯೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನೀವು ಎತ್ತರ ಬೆಳೀರಿ. ಎಲ್ಲಾ ಸಮುದಾಯಗಳು ನೀವು ಸರಿ ಇರ್ತವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ದಿಲ್ಲಿಗೆ ಹೋಗ್ಬೇಕಾಗಲ್ಲ. 10 ನಿಮಿಷ ಕೇಳಿದೆ. ಅದಕ್ಕಾಗಿ ಬಹಳ ಟೈಮ್ ಆಗ್ಯದ. ಎಲ್ಲ ಹೋಗ್ತೀನಿ. ಸಿಂದಗಿ ನಗರದಲ್ಲಿ ಮಂಜೂರಿಯಾದ ತಳವಾರು ಸಮಾಜ ಸಮುದಾಯ ಒಕ್ಕಟ್ಟು ಕಾಮಗಾರಿಗೆ ತಮ್ಮ ಅನುದಾನದಲ್ಲಿ ಧನ ಸಹಾಯ ಮಾಡುವ ಬಗ್ಗೆ ಅಂತ ಬರೆದಿರಿ. ಎಲ್ಲ ಬರೆದ್ರಿ, ಅದ್ರ ಪೆಂಡಿಂಗ್ ಇದೊಂದು ತಿದ್ದಿರಿ 3 ಕೋಟಿ. ಅಣ್ಣವ್ರು 3 ಕೋಟಿ ರೂಪಾಯಿ ಕೊಡ್ಬೇಕಂತ ಹೇಳಿದ್ರ. ಇಲ್ಲಿ ಬಂದು ಗುದ್ದಲಿ ಪೂಜೆ ಮಾಡಿದ್ವಿ. ಈ ಗುದ್ದಲಿ ಪೂಜೆ ನಾನು ಜಿಮ್ಮೆದಾರಿ ಇದ್ದೀನಿ, ಶರಣಪ್ಪಣ್ಣ ಜಿಮ್ಮೆದಾರಿ ಅನ್ನ, ನಮ್ಮ ಮರುಗುಳಿ ಸಾಹೇಬ್ ಜಿಮ್ಮೆದಾರಿ. ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇದು ತಕ್ಷಣನೇ ತೀಕ್ಷಣವಾಗಿ ಮುಗಿಸಿ ಇದಕ್ಕೆ ಪುನಃ ಉದ್ಘಾಟನೆಗೆ ನಾವು 3 ಮಂದಿ ಕಾದು ಬರ್ತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೇನು ಅವಕಾಶ ಮಾಡಿ, ನನಗೇನು ಆದೇಶ ಮಾಡಿ ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಮತ್ತೆ ನಾಳೆ ಫೋನ್ ಮಾಡ್ತಾರೆ ಏನಾಯ್ತು ದುಡ್ಡು